बोलो भारत माता की जय, बोलो भारत माता की जय। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಟೌನ್ ಕೋರ್ಟ್ ವಿಲೀನಗೊಳಿಸುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ। ಟೌನ್ ಕೋರ್ಟ್ ವಿಲೀನಗೊಳಿಸುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ। ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ವಿಜಯ ಸೇನಾ ಸಮಿತಿಗೆ ಜೈ, ವಿಜಯ ಸೇನಾ ಸಮಿತಿಗೆ ಜೈ। ಟೋನ್ ಪೋಸ್ಟ್ ವಿಲೀನಗೊಳಿಸುವುದನ್ನು ವಿರೋಧಿಸಿ ಪ್ರತಿಭಟನೆ ಕೈಗೊಂಡಾರ। ಆ ಪ್ರತಿಭಟನೆಗೆ ಕರ್ನಾಟಕ ರಾಷ್ಟ್ರ ವೇದಿಕೆ ಶಿವರಾಮೇಗೌಡರಿಂದ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ। ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡುತ್ತಾ ಅದನ್ನು ಟೋನ್ ಪೋಸ್ಟ್ ವಿಲೀನಗೊಳಿಸ್ತಾ ಇದ್ದಾರಲ್ಲ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಅದನ್ನು ವಿಲೀನ ಮಾಡದೇ ಇರುವಾಗೆ ನಾವು ನೋಡ್ಕೊಂಡು ಇರ್ತೀವಿ। ರಾಮದುರ್ಗದಲ್ಲಿರುವಂಥ ಟೌನ್ ಪೋಸ್ಟನ್ನು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಅಂಚೆ ಇಲಾಖೆ ಇವತ್ತು ಟೌನ್ ಪೋಸ್ಟನ್ನು ಮುಖ್ಯ ಅಂಚೆ ಕಚೇರಿಗೆ ವಿಲೀನಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ। ಅಲ್ಲಿ ಸಾಕಷ್ಟು ವಯಸ್ಕರರು, ವೃದ್ಧರು ಅಲ್ಲಿ ಪಿಂಚಣಿಯನ್ನು ಪಡಿತಾರೆ। ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ಹತ್ರ ಇದು ದೂರ ಆಗುತ್ತೆ। ಅಲ್ಲಿಂದ ನಡೆದುಕೊಂಡು ಬಂದು ಅವರು ಇಲ್ಲಿ ಈ ಪೋಸ್ಟಲ್ಲಿ ತಮ್ಮ ಪಿಂಚಣಿಗಳನ್ನ ಪಡೆಯೋದಾಗಲಿ ಅಥವಾ ಅಡಿಗಳನ್ನು ತುಂಬುವುದಾಗಲಿ ಇಂಥ ಕೆಲಸಕ್ಕೆ ಅವರಿಗೆ ಅಸಾಧ್ಯವಾದ ಮಾತಾಗಿದೆ। ಯಾಕಂದರೆ ಸುಮಾರು ಎಲ್ಲ ಅಲ್ಲಿ ಪಿಂಚಣಿದಾರರು 60 ವಯಸ್ಸು ಮೇಲ್ಪಟ್ಟಂಥವರು। ಅಂಥವರಿಗಾಗಿ ಇವತ್ತು ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ। ಸಾಕಷ್ಟು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ। ಈ ಹೋರಾಟಕ್ಕೆ ನಾವು ಇವತ್ತು ರಾಮದುರ್ಗದ ಮುಖ್ಯ ಅಂಚೆ ಇಲಾಖೆ ಅಂಚೆ ಪೋಸ್ಟ್ ಏನಿದೆ ಇದನ್ನು ಬಂದ್ ಮಾಡಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ। ಆ ಒಂದು ಟೌನ್ ಅಂಚೆ ಕಚೇರಿಯಲ್ಲಿ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇತ್ತು। ಆ ಟೌನ್ ಅಂಚೆ ಕಚೇರಿ ಮರುಪ್ರಾರಂಭ ಮಾಡೋವರೆಗೂ ನಾವು ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಕೊಡೋದಿಲ್ಲ ಅಂತಂದು ಇದನ್ನು ಬಂದ್ ಮಾಡಿದ್ದೀವಿ।